ಫೋನೇ ಹೊಡೆದಾಕ್ಬಿಟ್ಟ ಕಣೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೋಗತ್ತ ಇವಾಗ ಹೆಂಗೆ ಅದು ನೋಟು ತೋರ್ಸೋದು ಅವಳಿಗೆ ಮಂಗಾಗೈತಿ. ಬಾ ಚೈತ್ರಿಗೆ ಹೇಳೋಣ, ಹೇಳಿರಿ ಗೊತ್ತಾಗುತ್ತವಳೆಲ್ಲನ. ಅವಾಗ ಹೋಗಿ ಸರಿಯಾಗಿ ನನ್ನ ಫೋನ್ ಯಾಕೆ ಹೊಡೆದಾಕ್ತೆ ಅಂತಾಳೆ. ಯಾಕೆ ಹೊಡೆದಾಕ್ತೆ ಅಂತಂದರೆ ನಮ್ಮ ಮನೆಗೆ ಯಾಕೆ ತಂದಿದ್ರಿ ಫೋನ ಅಂತ ಕೇಳ್ತಾನೆ. ಅದಕ್ಕೇನೆ ಹೆಂಗೆ ಬೇಕಾದ್ರೂ ಮಾತಾಡ್ತಾನೆ. ಬಲು ಮೀರೇವನೆ ಅಂದರೆ ಅಷ್ಟಿಷ್ಟು ಮೀರಿಲ್ಲ. ಬಾ ಚೈತ್ರಿಗೆ ಹೇಳೋಣ. ಅಲ್ಲ ಫೋನ್ ಹೋದ್ರೂ ಹೋಗಲಿ, ತೀರಾ ಇನ್ನೊಂದು ಫೋನ್ ತಗೋಬೋದಾಗಿತ್ತು. ಅದು ನೋಡಿದರೆ ಸಾಕಾಯ್ತು. ಅವಳ ವೀಡಿಯೋ ನೋಡಿದರೆ ಎಷ್ಟು ವಾಸಿಯಾಗಿತ್ತು. ಇವಾಗ ತಿರ್ಗಾ ಅಲ್ಲಿ ಹೋದ್ರೆ ತಿರ್ಗಾ ಅವ್ರು ಆಗ್ಲಲ್ಲನ ಅವ್ನು ಕಳಿಸಲ್ಲ. ಆಗ್ಲಲ್ಲ ಬತ್ತೀರಾ ಅಂತಾರೆ. ಇವಾಗ ನೋಡಿ ಫೋನನ್ನು ಓದ್ತಾ ಅವಳು ನೋಡಲೇ ಇಲ್ಲ. ಅವಳು ನೋಡಿದರೆ ಸಾಕಾಯ್ತು. ತೀರಾ ಫೋನ್ ಹೋಗಿದ್ರು ಪರವಾಗಿಲ್ಲ, ತೀರಾ ಒಂದು ಫೋನ್ ಕೊಡಿಸ್ತಿದ್ದೆ ನಾನೇ ಚೈತ್ರಿಗೆ. ನಾನು ಹಂಗೆ ಅನ್ಕಂಡೆ, ನೋಡಿದ್ರೆ ಸಾಕಾಯಿತು. ಫೋನ್ ತೀರ ಹೋದ್ರೂ ಹೋಗ್ಲೇಳು. ಅದು ಹಳೆ ಒಂದಿಟ್ಟು ಹೊಡೆದಿತ್ತು ಚೈತ್ರ ಮುಂದೆ, ಹಳೆ ಫೋನ್ ಆಗಿತ್ತು. ಬೇರೆ ಕಂಪ್ನಿ ಎಂಬಾಳೋದಲ್ಲೇ ತೀರ ನಾನೇ ಕೊಡಿಸ್ತಾ ಇದ್ದೆ, ಯಾವುದಾನ ಒಂದು ದುಡ್ಡು ನೋಡ್ಕೊಂಡು. ನಿಂತಾಗೆಲ್ಲೇದು ನಡಿ, ಪಾಪ ಜೀವನ ಮಾಡೋದೇ ಕಷ್ಟ. ನೀನು ನಡಿ. ಇವ್ರು ಯಾಕೆ ಬರಲಿಲ್ಲ ಪೆನ್ನನ, ಎಷ್ಟೊತ್ತಾಯ್ತು ಹೋಗಿ. ಗೊತ್ತಾರ್ ಬಿಡು, ಅಲ್ಲಿ ಗಲಾಟೆ ಆಗಿರುತ್ತೆ. ಎಷ್ಟೊತ್ತಿಗೆ ನೋಡಿರ್ತಾಳೆ ಸುಗುಣ ವೀಡಿಯೋನ, ಗಲಾಟೆ ಆಗಿರುತ್ತೆ, ಅದಕ್ಕೆ ಲೇಟ್ ಆಗೈತೆ. ಬಂದರು. ಬಾರತೆ, ಯಾಕೆ ಇಷ್ಟೊತ್ತಿನ ತಕ ಹೋದ್ರಿ? ಅಯ್ಯೋ ಏನು ಹೇಳ್ತೀಯಮ್ಮ ಚೈತ್ರ, ಆ ಮನೆಯಾಳ ಇನ್ನು ನೋಡ್ತಿದ್ಲು. ಅವಳು ಇನ್ನು ಮಂಜಮ್ಮ ಆಸ್ಪತ್ರೆಗೆ ಬಂದಿರೋದು ಅದನ್ನು ನೋಡ್ತಿದ್ಲು. ಅಷ್ಟೊತ್ತಿಗೆ ಫೋನ್ ಕಿತ್ಕೊಂಡು ಎಲ್ಲಿದ್ನ ಏನೋ ಬಂದು ಫೋನ್ ಕಿತ್ಕೊಂಡು ಹೊಡೆದಾಕ್ಬಿಟ್ಟ ಕಣೆ ಚೈತ್ರ. ಹೊಡೆದಾಕ್ತಾ? ಓ, ಅವನಿಗೆ ಎಷ್ಟು ಇರ್ಬಿಡಮ್ಮ, ಫೋನ್ ಹೊಡೆದೋಯ್ತು ಹಂಗಾದ್ರೆ ಚೈತ್ರಂದು. ಕಂಬದ ತೆಗ್ದೆ ಅಸ್ತ ಪೀಸ್ ಪೀಸ್ ಆತು ಎಲ್ಲ ಹೊಡೆದೋತ. ಅದೇನು ಬರಲ್ಲ ಅನಿಸುತ್ತೆ. ನೀವು ಯಾಕೆ ತಂದಿದ್ರಿ ಹಂಗೆ ಹಿಂಗೆ ಅಂತ ಹೇಳಿ ಏನಂಗೇನೆ ಸಖತ್ತು ಜೋರು ಮಾಡಿದ್ದಪ್ಪ. ನೋಡಿ ಫೋನ್ ಹೊಡೆದಾಕಿರೋದ. ಆ ವಿಡಿಯೋ ನೋಡ್ಲಿಲ್ವಾ ಸುಗುಣ? ಇನ್ನೂ ಇಲ್ಲ ಕಣಮ್ ಚೈತ್ರ, ಇನ್ನು ನಾ ಹಿಡ್ಕೊಂಡು ಹಿಂಗೆ ನೋಡ್ತಾ ಇದ್ಲು. ಇನ್ನು ನಾ ಮುಂಜಾ ಮಾಡಕ್ಕೆ ಹೋಗಿರೋದು ಅಷ್ಟು ನೋಡಿದ್ಲು. ಎಲ್ಲಿದ್ನ ಏನೋ ಬಂದು ಹೊಡೆದಾಕ್ಬಿಟ್ಟ ಕಣಮ್ಮ ಫೋನ. ಪೀಸ್ ಪೀಸ್ ಆತು. ಅದಕ್ಕೇನೆ ಅವಳು ನೋಡಲೇ ಇಲ್ಲ. ತೀರ ಫೋನ್ ಹೋದ್ರು ಹೋಗ್ಲಿ ಅಂತ ನಾನು. ಅಲ್ಲ ಫೋನ್ ಹ್ಯಾಂಗಾಗೋದು ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ನಾನು ಬೇರೆ ಫೋನ್ ತಗೊಳ್ಳೋಣ ಅಂತ ಇದ್ದೆ. ಅವಳು ನೋಡಿದ್ರೆ ಸಾಕಾಯ್ತು ನನಗೆ. ಫೋನ್ ಹೋದ್ರು ಹೋಗ್ಲಿ, ನಾನು ಬೇರೆ ಫೋನ್ ತಗೊಳ್ಳೋಣ ಅಂತಿದ್ದೆ. ಹೆಂಗೋ ಫೋನಿನ ಬಗ್ಗೆ ನಾನೇನು ಬೇಜಾರು ಮಾಡ್ತಿರ್ತಿರ್ಲಿಲ್ಲ. ಅವರಿಬ್ಬರು ಬಂಡವಾಳ ಸುಗುಣಿಗೆ ಗೊತ್ತಾಗಿದ್ದರೆ ಸಾಕಾಯ್ತು ನನಗೆ, ಅಷ್ಟೇನೆ. ಹೆಂಗೂ ಬಿಡು, ಅವಳಿಗೆಲ್ಲ ಫೋನ್ನಾಗೆ ವಾಟ್ಸಪ್ನಾಗೆ ಎಲ್ಲ ಕಳಿಸಿದ್ದೀನಿ. ಇವಾಗ ಹೇಳ್ಬೇಕಾಯ್ತು ಫೋನ್ ಹೊಡೆದಾಕಿರೋ ದುಡ್ಡು ಕೊಡಪ್ಪ ಅಂತ ಹೇಳಿ ಬಂದಿದ್ದೀನಿ. 20,000 ಕಣಮ್ಮ, 20,000 ಕೊಡಬೇಕು, ನಿನ್ನ ಗಂಡನ ತೆಗಿಸ್ಕೊಂಡು ಕೊಡು ಅಂತ ಅವನಿಗೂ ಹೇಳಿದ್ದೀನಿ, ಅವಳಿಗೂ ಹೇಳಿದ್ದೀನಿ. ಅದಕ್ಕೆ ಅವನು ಕೊಡ್ತೀನಿ ಹೇಳಿ 20,000 ಏನು ಲೆಕ್ಕ, ನೀವು ಯಾಕೆ ತರೋದಿಲ್ಲಿ ಅಂತ ಹೇಳಿ ಹೆಂಗಂದ. ಅದಕ್ಕೆ 20,000 ಕೊಡಬೇಕು ಅಂತ ಹೇಳಿದ್ದೀನಿ. ಇಸ್ಕೊಬತ್ತೀನಿ ಸುಮ್ಮನಿರು. 20,000 ದುಡ್ಡು, 20,000 ರೂಪಾಯಿ ತಗೊಂಬಂದು ಸುಮ್ಮ ಫೋನ. ಅವನಿಗೆ ಗೊತ್ತಾಗೈತೆ ಕಣಮ್ಮ, ಎಲ್ಲಿ ನನ್ನ ಬಂಡವಾಳ ಬಯಲಾಗ್ಬಿಡುತ್ತೋ ಅಂತ ಹೇಳಿ ಗೊತ್ತಾಗ್ಬಿಟ್ಟೈತೆ. CC ಕ್ಯಾಮ್ರದಲ್ಲೆಲ್ಲ ಚೆಕ್ ಮಾಡಿಸ್ಕೊಂಬಂದಿದ್ದಾರೆ ಅನ್ನೋದು ಗೊತ್ತಾಗೈತೆ. ಯಾವಾಗ ನೀವು ಹೋಗಿರೋದು ಎಲ್ಲ ನೋಡ್ಬಿಟ್ಟವನೆ, ಎಲ್ಲನ ಹೊರಗಡೆ ನಿಂತ್ಕೊಂಡು. ಅದಕ್ಕೆ ಬಂದು ಅವನು ಹೊಡೆದಾಕ್ಬಿಟ್ಟವನಿ, ಇನ್ನು ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ ಅಂತ ಹೇಳಿ. ಹಾಸ್ಪಿಟ್ಲರಾಗಲೆಲ್ಲ ಕಳಿಸಲ್ಲ, ಏನಿಲ್ಲ. ನನ್ನ ಹತ್ರನೇ ಐತೆ ವಿಡಿಯೋ. ನಾನು ಇನ್ನೊಂದ್ಸತಿ ಹಸುಗುಣಕ್ಕೆ ಕಳಿಸ್ತೀನಿ, ಸುಮ್ಮನಿರು. ಆ ರೀತನಿಗೆ ಫೋನ್ ಮಾಡಿ ಹೇಳ್ರಿ, ಅವಳ ಹತ್ರನೂ ಎಲ್ಲ ಇದ್ದಾವೆ, ಅವನ್ನೆಲ್ಲ ಕಳ್ಸೋಕ್ಕೆ. ನಾನು ಹಸುಗುಣಂಗೆ ಕಳಿಸಿದ್ದೀನಿ. ಅವಳು ಇನ್ನೂ ನೋಡಿಲ್ಲ ಅನಿಸುತ್ತೆ. ಅವಳು ನೋಡಿದರೆ ಎಲ್ಲನ ಹೇಳ್ಬಿಡೋಳು ನನ್ನ ಫೋನ್ನಾಗೆ ಇದ್ದಾವೆ ಅಂತ ಹೇಳಿ. ಅವಳ ಫೋನಿಗೆಲ್ಲ ಕಳಿಸಿದ್ದೀನಿ ಬಿಡು. ನಿಮ್ಮ ಫೋನ್ನಾಗ ಇದ್ದಾವೆ, ನೀನು ಒಂದ್ಸತಿ ಸೆಂಡ್ ಮಾಡಿರಿ ಅವಳಿಗೆ. ನಿನ್ನ ಫೋನ್ನಾಗ ಇದ್ದಾವೇನ ಪರ್ಸಾ? ಹ್ಞೂನತ್ತೆ, ನನ್ನ ಫೋನ್ನಾಗ ಒಯ್ದಾವೆ, ಎಲ್ಲ ಕಳಿಸ್ತೀನಿ ತಡಿ. ಸುಗುಣ ನಂಬರ್ ಐತೆ, ನಾನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದೆ ತಡಿ, ಎಲ್ಲ ಕಳಿಸ್ತೀನಿ. ಬ್ಲಾಕ್ ತೆಗೆದ್ಬಿಟ್ಟು ಎಲ್ಲ ಕಳಿಸ್ತೀನಿ. ನಾನು ಅವಳ ಫೋನಿಗೆ ಕಳಿಸಿದ್ದೆ, ಅವಳು ನೋಡಿರಲಿಲ್ಲ ಅಷ್ಟೇ. ಇವಾಗ ಕಳಿಸಿ ಅತ್ತೆರ ಕೈಗೆ ನಾನು ಫೋನ್ ಕೊಟ್ಟಿದ್ದೆ. ಅವಳು ಇನ್ನೂ ನೋಡಿಲ್ಲ ಅನಿಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಹೇಳು. ಅವ್ರ ಫೋನ್ ಆಡಿದ್ರೆ ಅವಾಗ ಹೊಡೆದಾಕಲ್ಲ. ತಗೊಳತ್ತೆ, ನನ್ನ ಫೋನಲ್ಲೂ ಇದ್ದಾವೆ, ತಗೊಂಡೋಗಿ ತೋರಿಸ್ಬರೋಗು. ಬೇಡ ಸುಮ್ಮನಿರು ಪಾಪ. ಅವಳ ಫೋನಿಗೆ ಕಳಿಸಿ ಕೈ ಬಿಡು, ನೋಡ್ಕೊಂತಾಳಲ್ಲ ಅವಾಗ ಗೊತ್ತಾಗುತ್ತೆ. ಅವ್ರ ಫೋನ್ ಆದ್ರೆ ಹೊಡೆದಾಕಲ್ಲ. ಇವಾಗ ನಿನ್ನ ಫೋನ್ ತಗೊಂಡ್ರೆ ನಿಂದು ಹೊಡೆದಾಕಿರ ಏನು ಮಾಡ್ತೀಯ? ಏನು ಬೇಡ, ನಿಂದಿನ ಹೊಸದು ಚೈತ್ರಂದಂತೆ ಹಳೇದಾಗಿತ್ತು, ಅದ್ರ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಬಿಡು. ಹೆಂಗೆ ಕಳಿಸಿದೆಯಲ್ಲ, ನಾನು ಅದಕ್ಕೆ ಕಾಣತ್ತೆ ಅದ್ರಾಗೆ ಸರಿಯಾಗಿ ಕಾಣಿಸಲ್ಲ, ಎಲ್ಲ ಕ್ರ್ಯಾಚ್ ಆಗಿತ್ತಾ. ಅದಕ್ಕೆ ಅವಳಿಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾನು ನಿಮಗೆ ಫೋನ್ ಕೊಟ್ಟಿದ್ದು. ಅವಳಿಗೆ ಹೋಗಿದ್ದಾವೆ, ಅವಳೇ ನೋಡ್ತಾಳೆ. ಸುಮ್ಮನಿರು, ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ರೀತನಿಗೂ ಫೋನ್ ಮಾಡಿ ಹೇಳ್ರಿ, ಕಳಿಸು ರೀತ ಅವನ್ನೆಲ್ಲ ಅಂತೇಳಿ. ಎಲ್ಲ ಹಂಗೆ ಇಟ್ಕೊಂಡಿದ್ಲು. ಯಾವಾಗ ಕಳ್ಸೋಣ ಚೈತ್ರಕ್ಕ ಅಂತ ಕೇಳಿಳು. ಅದಕ್ಕೇನೆ ನಾನು ಹೇಳ್ದಾಗ ಕಳಿಸ್ಮಂತೆ ಅಂತ ಹೇಳಿದ್ದೆ. ಫೋನ್ ಮಾಡಿರಿ ರೀತನಿಗೆ. ಹೆಂಗ ಬಿಡು, ಇದಾವಲ್ಲ ಎಲ್ಲ ವಿಡಿಯೋ. ಇನ್ನೇನು ಇವಾಗ ವೀಡಿಯೋಗಳೆಲ್ಲ ರೀತನಿಗೆ ಕಳಿಸಿದ್ದೀನಿ. ಎಲ್ಲ ಇದ್ದಾವೆ, ಇವ್ರ ಫೋನ್ನಾಗ ಇದ್ದಾವೆ. ಹೊಡೆದಾಕಿದ ತಕ್ಷಣ ಹೋಗ್ಬಿಡುತ್ತೆ ಅಂದ್ಕೊಂಡವನು ಅವನು. ಆ ಫೋನ್ ಹೊಡೆದಾಕಿದ ತಕ್ಷಣ ಗೊತ್ತಾಗತ್ತಕ ಬಿಡಲ್ಲ ಬಿಡು, ನಾವು ಮನ್ಸು ಮಾಡಿದ್ರೆ. ಹಲೋ ರೀತಾ, ನಾನು ಹರ್ಷ. ಹಾಂ ಹೇಳೋಣ ಹರ್ಷಣ್ಣ. ಇಲ್ಲಡಮ್ಮ, ನಿನ್ನ ಫೋನಿಗೆಲ್ಲ ವೀಡಿಯೋಸ್ ಎಲ್ಲನಾ ಈಗ ಚೈತ್ರ ಸೆಂಡ್ ಮಾಡಿದ್ಲಲ್ಲ, ಅದನ್ನೆಲ್ಲ ನೋಡ್ದಾ? ಹಾಂ
ಅದನ್ನೇ ನೋಡ್ತಾ ಇದ್ದೆ ಅಣ್ಣ. ಇವಾಗಿನೂ ಎಲ್ಲ ನೋಡ್ತಾ ಇದ್ದೆ. ನಾನು ಇವಾಗ ಕಳಿಸ್ಬೇಕು ಅಂತ ಇದ್ದೀನಿ. ಎಲ್ಲ ಸುಗುಣನ ಫೋನಿಗೆ ಸೆಂಡ್ ಮಾಡೋಣ ಅಂತ ಎಲ್ಲ ಹುಡುಕ್ತಾ ಇದ್ದೀನಿ ವಿಡಿಯೋಗಳು. ಅವ್ನು ಪ್ರಪೋಸ್ ಮಾಡಿರೋದು, ಅವ್ನು ಅಲ್ಲಿ ಇಲ್ಲೂ ಕೂತ್ಕೊಂಡು ತಿಂದಿರೋದು, ಅವಳಿಗೆ ಮುತ್ತು ಕೊಟ್ಟಿರೋದು ಎಲ್ಲ ಪ್ರತಿಯೊಂದು ವಿಡಿಯೋನೂ ಐತೆ ನನ್ನ ಹತ್ರ. ಅದಕ್ಕೇ ನಾನು ಸೆಂಡ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಸೆಂಡ್ ಮಾಡಲಾ? ಹ್ಞೂ, ಎಲ್ಲ ಕಳಿಸ್ಬಿಡು. ಇವಾಗ ನಾವು ಬೇರೆ ಕಳಿಸಿದ್ದೀವಲ್ಲ ಅದನ್ನು, ಮತ್ತು ನಿನ್ನ ಹತ್ರ ಇರೋವು ಎಲ್ಲ ಸುಗುಣನ ಫೋನಿಗೆ ಕಳಿಸ್ಬಿಡು. ಇವಾಗ ಚೈತ್ರನ ಫೋನ್ ತಗೊಂಡು ನಮ್ಮಮ್ಮ ಇನ್ನೂ ಅತ್ತೆ ಹೋಗಿದ್ರು ತೋರ್ಸಕ್ಕಂತ ಹೇಳಿ, ಅದಕ್ಕೇ ಅವನು ಫೋನ್ ಹಿಡ್ಕೊಂಡು ಹೊಡೆದಾಕ್ಬಿಟ್ಟವನೆ ಚೈತ್ರಿಂದ. ಅದಕ್ಕೆ ಎಲ್ಲ ಹೋಗ್ಬಿಡ್ತವೆ. ಹೊಡೆದಾಕಿದ ತಕ್ಷಣ ಸರ್ ಮಾಡ್ಸೋಕ್ಕಾಗಲ್ಲ, ಫೋನು ಹೊಡೆದಾಕಿದ ತಕ್ಷಣ ಅಷ್ಟೇ ಮುಗೀತದ್ರ ಕತೆ ಅಂತ ಹೇಳಿ ಹೊಡೆದಾಕ್ಬಿಟ್ಟಿದ್ದಾನೆ. ಸುಮ್ಮನೆ ಅವ್ರ ಫೋನ್ಗೆ ಎಲ್ಲ ಅವಳು ಸುಗುಣನ ನಂಬರ್ಗೆ ಎಲ್ಲ ಸೆಂಡ್ ಮಾಡಿಬಿಡು. ನಾನು ಮಾಡಿದ್ದೀನಿ, ಇವಾಗ ಚೈತ್ರನೂ ಮಾಡಿದ್ದಾಳೆ. ಹೆಂಗಿದ್ರು ಹೋಗಿರ್ತಾವಲ್ಲ ಫೋನ್ ಹೊಡೆದಾಕಿರೂ. ಫೋನ್ ಹೊಡೆದಾಕಿದ್ರೂ ಹೋಗಿರ್ತವೆ. ಇವಾಗ ಚೈತಕ್ಕಂತಾನೆ ಫೋನು ಹೊಡೆದೋಗಿರೋದು. ಆ ಸುಗುಣಂಗೆ ನಾನು ಎಲ್ಲ ಕಳಿಸಿದ್ದೀನಿ. ಇನ್ನೂ ಅವಳು ನೋಡಿಲ್ಲ, ಇನ್ನೂ ಆನ್ಲೈನಲ್ಲಿ ಬಂದಿಲ್ಲ. ಅವಳು ಯಾರೋ ಆವಾಗ ಅಲ್ಲೇ 3 ಅವರ್ ಆಗೈತೆ ಆನ್ಲೈನಿಗೆ ಬಂದು ತೋರಿಸ್ತಾ ಐತೆ ಲಾಸ್ಟ್ ಸೀನು. ಅವಳು ಇನ್ನೂ ನೋಡಿಲ್ಲ. ಅದಕ್ಕೇ ಏನು ಚಾರ್ಜ್ ಗಿರ್ಜ್ ಏನಾದರೂ ಇಲ್ವೇನೋ, ಅದಕ್ಕೆ ನೋಡಿಲ್ಲ ಅನಿಸುತ್ತೆ. ನಾನು ಎಲ್ಲ ಸೆಂಡ್ ಮಾಡ್ತಾ ಇದ್ದೀನಿ, ಒಂದೊಂದೇ ಸೆಂಡ್ ಮಾಡ್ತಾ ಇದ್ದೀನಿ. ನೆಟ್ ಬೇರೆ ಸ್ಲೋ ಐತೆ ಅಣ್ಣ, ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದಾವೆಲ್ಲನ. ಅವಳಂದ್ರೆ ಇನ್ನೂ ಆನ್ಲೈನಿಗೆ ಬಂದಿಲ್ಲ. ಅಲ್ಲೇ ಯಾವಾಗ ಬೆಳಗ್ಗೆ ಏನೋ ನೋಡಿರೋದು, ಬೆಳಗಿನ ಜಾವ 7:30-8 ಗಂಟೆಗೆ ನೋಡಿರೋದು. AM ಐತೆ ಲಾಸ್ಟ್ ಸೀನು. ಇನ್ನೂ ನೋಡಿಲ್ಲ. ಅವಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಿಡು. ಬಿಡು, ಕಳಿಸಿದೀವಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲ ಇವಾಗ ನಮ್ಮ ಹತ್ರ ಇದಾವಲ್ಲ ವಿಡಿಯೋಸ್ ಎಲ್ಲನ. ಸರಿ ಅಮ್ಮ, ಆಯಿತು. ಎಲ್ಲ ರೀತನೂ ಕಳಿಸಿ ಅವಳಂತೆ. ಎಲ್ಲನ ಅಲ್ಲೇ ಸುಗುಣನ ಫೋನಿಗೆ ಕಳಿಸಿದ್ನಿ ಅಂತ ಹೇಳಿದ್ಲು ರೀತಾ. ಬಿಡಂತ, ಇವಾಗ ನನ್ನ ಸಿಕ್ಕಿದ್ವಲ್ಲ ಎಲ್ಲ ಸಿಗ್ತಾವ ಹಂಗಾರೆ. ಅವಳೇ ನೋಡ್ತಾಳೆ. ಅವ್ರ ಫೋನ್ ಆದರೆ ಹೊಡೆದಾಕಲ್ಲ. ಅಲ್ಲ, ನನ್ನ ಫೋನ್ ಅಂತೂ ಹೋದ್ರೂ ಹೋಗ್ಲಿ, ಇವಾಗ ಅವ್ರ ಫೋನ್ ಹೊಡೆದಾಕಲ್ಲ. ಅವಳು ನೋಡ್ತಾಳೆ, ಎಲ್ಲ ಕಳಿಸಿದಾರಲ್ಲ ಏನೇನೋ ಅಂತ ಹೇಳಿ ಎಲ್ಲ ನೋಡ್ತಾಳೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ರೀತಾ ಅವಳು ಒಬ್ಳಿಗೆ ಹೋಗೋ ಥರ ಸ್ಟೇಟಸ್ಸು ಅವಳು ಸ್ಟೇಟಸ್ ಬೇರೆ ಹಾಕಿದ್ದಾಳಂತೆ. ಹಂಗಂತ ಹೇಳ್ತಿದ್ಲು, ಅಣ್ಣ ಸ್ಟೇಟಸ್ಗೂ ಹಾಕಿದ್ದೀನಿ ಅಂತ ಹೇಳೋದು. ಸ್ಟೇಟಸ್ಗೆ ಹಾಕಿ ವಿಡಿಯೋ ಮತ್ತು ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಅದು ವಿಡಿಯೋ ನೋಡಲಿಲ್ಲ ಅಂತಂದರೆ ಸ್ಟೇಟಸ್ ಆದರೂ ನೋಡ್ತಾಳಲ್ಲ, ಏನೋ ಹಾಕಿದ್ದಾಳೆ ಅಂತ ಹೇಳಿ ಕುತೂಹಲದಿಂದಾನ. ಹೆಂಗೋ ಯಾವುದಾದ್ರೂ ನೋಡಲಿ ಅಂತೇಳಿ ಎಲ್ಲ ಹಾಕಿದ್ದೀನಣ್ಣ ಅಂತ ಹೇಳ್ತಿದ್ಲು. ಆಡಲಿ ಅಲ್ಲ, ಎಷ್ಟು ಆಡ್ತಾನೆ ಅವನು. ಫೋನ್ ಕಿತ್ತು ಹೊಡೆದಾಕಿರೋದ, ಅದಕ್ಕೆ ಮತ್ತೆ ಎಷ್ಟಾನ ಆಡೋದು ಒಳ್ಳೇದಲ್ಲ ಅನ್ನೋದು. ಆಡಲಿ, ಎಷ್ಟು ಆಡ್ತಾನೆ. ನಾನು ಅವಳಿಗೆ ಬೇರೆ ಸೆನಕ್ಕಿಲ್ಲ, ಸುಮ್ಮನೆ ಯಾಕೆ ಗಲಾಟೆ ಮಾಡೋದು ಜೋರಾಗಿ ಅಂತ ಹೇಳಿ ಅಕ್ಕಪಕ್ಕದವರೆಲ್ಲ ಏನು ಅನ್ಕೊಂತಾರೆ. ನೋಡಪ್ಪ, ಅವಳಿಗೆ ಬೇರೆ ಸೆನಕ್ಕಿಲ್ಲ, ಇವ್ರು ಬಂದಾಗ್ಲೆಲ್ಲ ಗುದ್ದಾಡ್ತಾರೆ ಅಂತ ಅನ್ಕೊಂತಾರೆ. ಅಂಬೋದಕ್ಕೋಸ್ಕರ ಸುಮ್ಮನೆ ಬಂದಿದ್ದೀನಿ. ಇಲ್ಲಾಂದ್ರೆ ಅವಳನ್ನ ಇಟ್ಕೊಂಡು ಸರಿಯಾಗಿ ಬಾರಿಸ್ತಾ ಇದ್ದೆ, ಗೊತ್ತೇ. ಸುಮ್ಮನಿರಮ್ಮ, ಸುಮ್ಮನೆ ಇಲ್ಲೋದೆಲ್ಲ ಯಾಕೆ ದಾಖಲ ಮಾಡ್ಕೊಂಬಕ್ಕೆ ಹೋಗೋದು. ಫೋನಿಗೆ ಕಳಿಸಿರೆ ಯಾವುದೂ ಇರಲ್ಲ. ಎಲ್ಲ ಗೊತ್ತಾಗುತ್ತೆ. ಫೋನಿಗೆ ಕಳಿಸಿದ್ದೀವಲ್ಲ, ಇವಾಗ ನೋಡ್ತಾಳೆ ಎಲ್ಲನ. ಅವಳ ಫೋನೇ ಆದರೆ ನೋಡ್ತಾರೆ, ಬೇರೆಯವ್ರ ಫೋನಲ್ಲಾದರೆ ಹಂಗೆ ಹಿಂಗೆ ಅಂತ ಹೇಳಿ ಅದೇ ಮಾತಾಡಿ ಓಡಾಕಿ ನಡಿ ಅಂತಾರೆ. ಸುಮ್ಮನಿರು, ಇವಾಗ ಗೊತ್ತಾಗುತ್ತೆ ಎಲ್ಲ ಬಂಡವಾಳ. ನಾನು ಅಲ್ಲಿಗೂ ಬೈದಿದ್ದೀನಿ ನಮ್ಮ ಚೈತ್ರ. ನೀನು ಬುದ್ಧಿ ಇಲ್ಲ ಕಣೆ ಸುಗುಣ, ನಿನಗೆ ನಿನ್ನ ತಲೆಯಾಗೆ ಬುದ್ಧಿ ಇಲ್ಲ, ಸಗಣಿನೇ ತುಂಬ್ಕೊಂಡಿದ್ಯಾ ಅಂತ ಬೈದ್ರೂ ಅವಳಿಗೆ ಅರ್ಥ ಆಗಂಗಿಲ್ಲಲ್ಲ. ಇಬ್ಬರು ಹೇಳ್ತಾ ಇದ್ದೀವಿ, ಅವಳಿಗೂ ಅವನಿಗೂ ಏನೋ ಸಂಬಂಧ ಐತೆ, ನಿನ್ನ ಗಂಡನ ತಗ್ಲಾಕೊಂಡಿದ್ದಾಳೆ ಕಣೆ ಅವಳು ಅಂತ ಹೇಳಿದ್ರು ಗೊತ್ತಾಗಂಗಿಲ್ಲಲ್ಲೇ. ನಂಬ್ತಾನೆ ಇಲ್ಲ, ಅಷ್ಟು ನಂಬಿಕೆ ಇಕ್ಕೊಂಡವಳೆ. ಅದಕ್ಕೆ ಮತ್ತೆ ಇದೆಲ್ಲ ಅನುಮಾನ ಬರಬಾರ್ದು ಅಂತಲೇ ಆಸ್ಪತ್ರೆಗೆ ಅವಳೇ ನೋಡ್ಕೊಂಬಕ್ಕೆ ಕರ್ಕೊಂಡು ಹೋಗಿರೋದು ಅವನು. ಈ ಅನುಮಾನ ಬಂದರೆ ಸರಿ ಹೋಗಲ್ಲ ಅಂತ ಹೇಳಿ. ಅನುಮಾನ ಬಂದರೆ ಯಾಕೆ ಬೇಕು, ಅತ್ತೆ ಎಲ್ಲ ಇದ್ದರೆ ಸುಮ್ಮನೆ ಯಾಕೆ, ನಮ್ಮಮ್ಮ ನೋಡ್ಕೊಂತ ಹೋಗ್ತಾಳೆ. ವಿಜಿನ ವಿಷಯ ಗೊತ್ತಾದ್ರೂ ಸುಮ್ಮನೆ ಆಗ್ತಾಳೆ. ನಿನ್ನ ಹಾಸ್ಪಿಟ್ಲಾಗ ನೋಡ್ಕೊಂಡಿರೋದು ವಿಜಿನೇ ತಾನೆ ಅಂತ ಹೇಳಿದ್ರೆ ಸುಮ್ಮನೆ ಆಗ್ತಾಳೆ ಎಂಬುದು ಕಾರಣಕ್ಕೋಸ್ಕರನೇ ಅವನು ಹಂಗೆ ಮಾಡಿರೋದು. ಭಾರಿ ಇದ್ದಾನೆ ಅವನು, ಏನು ಕ್ರಿಮಿನಲ್ ನನ್ನ ಮಗ. ವಿಜಿ ಮೇಲೆ ನಂಬಿಕೆ ಇರಲಿ ಎಂಬುದಕ್ಕೋಸ್ಕರ ಹಿಂಗೆ ಮಾಡಿದ್ದಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ರೀತಾನು ಎಲ್ಲ ಸೆಂಡ್ ಮಾಡಿದ್ದಾಳೆ. ನನ್ನ ಫೋನು ಹೋದ್ರೂ ಹೋಗಲಿ, ಯಾಕಂದರೆ ನನ್ನಲ್ಲೇ ಹೊಡೆದೋಗ್ಬಿಟ್ಟಿತ್ತು, ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸರಿಯಾಗಿ ಕಾಣಿಸಲ್ಲ ಅಂತಲೇ ಅವಳ ಫೋನ್ಗೂ ಸೆಂಡ್ ಮಾಡಿದ್ದೆ, ಆದರೆ ಅವಳು ನೋಡಿರಲಿಲ್ಲ. ಎಲ್ಲ ಅವಳ ಫೋನ್ಗೂ ಸೆಂಡ್ ಮಾಡಿ ಎಲ್ಲನ ನಾನು ಇವತ್ತೆ ಕೈಗೆ ಫೋನ್ ಕೊಟ್ಟಿದ್ದು, ತಗೊಂಡೋಗ್ರತ್ತೆ ಅಂತ ಹೇಳಿ ಇವಂಟಿ ಕೈಗೂ ನಮ್ಮ ಅತ್ತೆ ಕೈಗೂ ಫೋನ್ ಕೊಟ್ಟಿದ್ದು ನಾನು. ಆದರೆ ಅವಳು ನೋಡಿಲ್ಲ ಅದನ್ನೂ. ಅವ್ನು ಬಂದು ಇದು ನೋಡ್ದಾಕ್ಬಿಟ್ರೆ ಮುಗಿತೈತೆ, ಇದ್ರಲ್ಲಿ ಹೊಡೆದಾಕ್ಬಿಟ್ರೆ ಇದರಲ್ಲೆಲ್ಲ ಇರೋದೆಲ್ಲ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದಾನೆ ಅವನು. ಅದಕ್ಕೆ ಹೊಡೆದಾಕಿದ್ದಾನೆ. ಅದು ಹೋದ್ರೂ ಹೋಗಲಿ, ಇವಾಗ ಸದ್ಯ ಅವಳು ವೀಡಿಯೋ ನೋಡಿದ್ರೆ ಸಾಕು ನಮಗೆ. ನನ್ನ ಫೋನಿನ ಚಿಂತೆ ಇಲ್ಲ. ಅವರಿಬ್ಬರು ಬಂಡವಾಳ ಅವಳಿಗೆ ಗೊತ್ತಾಗಿ ಅವ್ರು ಬಂಡವಾಳ ಬಯಲು ಮಾಡಿದ್ರೆ ಸಾಕಷ್ಟೇ. ನನ್ನ ಫೋನ್ ಹಳೆ ಹೊಡೆದೋಗ್ಬಿಟ್ಟಿತ್ತು, ಹಳೆ ಫೋನು. ಅವಾಗ ಮದುವೆ ಆಗೋದಾಗ ತಗೊಂಡಿದ್ದು, ಅವಾಗ ಇವರು ಕೊಡಿಸಿದ್ರು. ಅವಾಗ ಅದೇ ಭಾಳ ದಿವಸ ಆಯಿತು, ಹೊಸ ತಗೋಬೇಕು ಅಂತ ಇದ್ದೆ. ಹೋದ್ರೂ ಹೋಗಲಿ, ಫೋನಿನ ಬಗ್ಗೆ ನನಗೆ ಚಿಂತೆ ಬೇಡ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.